ನಟ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಒಂದು ಕಾಲದಲ್ಲಿ ಕುಚುಕು ಗೆಳೆಯರಾಗಿದ್ದರು. ಆದರೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಹಲವು ವರ್ಷಗಳಿಂದ ಮಾತು ಬಿಟ್ಟಿದ್ದಾರೆ. ಇದೀಗ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ. ಹಾಗಾದ್ರೆ ಆಗಿದ್ದೇನು ನೋಡೋಣ ಬನ್ನಿ. ಕಿಚ್ಚ ಸುದೀಪ್ ನಟನೆಯ ಬಹು ನಿರೀಕ್ಷೆಯ ಮಾರ್ಕ್ ಸಿನಿಮಾದ ಟ್ರೇಲರ್ ಹೊರಬಂದಿದೆ. ಟ್ರೇಲರ್ನ ಕೊನೆಯಲ್ಲಿರೋ ಡೈಲಾಗ್ ಒಂದು ದಾಸನಿಗೆ ಹೇಳಿದಂತಿದೆ. ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲೇ ಅಂತ ಮಾಜಿ ಕುಚುಕು ದರ್ಶನ್ಗೆ ಕಿಚ್ಚ ಸಂದೇಶ ಕೊಟ್ರ? ಹೌದು, ದರ್ಶನ್ ನಟನೆಯ ಜಗ್ಗುದಾದ ಸಿನಿಮಾದಲ್ಲಿ ದರ್ಶನ್ ದಮ್ ಬೇಕಂತಲೇ ಅನ್ನೋ ಡೈಲಾಗ್ ಹೊಡೆದಿದ್ರು. ಇಲ್ಲಿ ನೋಡಿದ್ರೆ ಕಿಚ್ಚ ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲೇ ಅಂತಿದ್ದಾರೆ. ದಾಸ ಕಿಚ್ಚನ ಫ್ಯಾನ್ಸ್ ಎರಡಕ್ಕೂ ತಾಳೆ ಹಾಕ್ತಾ ಇದ್ದಾರೆ. ಎಸ್, ಮಾರ್ಕ್ ಸಿನಿಮಾದ ಟ್ರೇಲರ್ ಔಟ್ ಆಗಿದೆ. ಪಂಚ ಭಾಷೆಗಳಲ್ಲಿ ಬಂದಿರೋ ಟ್ರೇಲರ್ ಫುಲ್ ಟ್ರೆಂಡಿಂಗ್ನಲ್ಲಿದೆ. ಆದರೆ ಕನ್ನಡ ಟ್ರೇಲರ್ನಲ್ಲಿರೋ ಒಂದು ಡೈಲಾಗ್ ಫುಲ್ ಬಿರುಗಾಳಿ ಎಬ್ಬಿಸಿದೆ. ಮಾಸ್ ಆಕ್ಷನ್ ತುಣುಕುಗಳು ತುಂಬಿರೋ ಟ್ರೇಲರ್ನ ಕೊನೆಗೆ ಕಿಚ್ಚ ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲೇ ಅಂತ ಡೈಲಾಗ್ ಹೊಡಿತಾರೆ. ಇದನ್ನ ನೋಡಿದವರಿಗೆ ದಾಸನ ಜಗ್ಗುದಾದ ಟ್ರೇಲರ್ ನೆನಪಾಗಿದೆ. ಹೌದು, ಕಳೆದ ವರ್ಷ ಪರಪನಗ್ರಹದಲ್ಲಿ ದರ್ಶನ್ ರೌಡಿಗಳ ಜೊತೆಗೆ ಕುಳಿತು ದಮ್ ಹೊಡಿತಾ ಫೋಸ್ ಕೊಟ್ಟಿದ್ರು. ಇದರ ಫೋಟೋಗಳು ವೈರಲ್ ಆದ ಮೇಲೆ ದಾಸನನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿತ್ತು. ಇದನ್ನೇ ಇಟ್ಟುಕೊಂಡು ಮಾಜಿ ಕುಚುಕುಗೆ ದಮ್ ಹೊಡೆಯೋದು ಕಮ್ಮಿ ಮಾಡೋ ಅಂತ ಸಂದೇಶ ಕೊಟ್ರ ಸುದೀಪ್ ಗೊತ್ತಿಲ್ಲ. ಆದರೆ ದಾಸನ ಫ್ಯಾನ್ಸ್ಗಂತೂ ಇದು ಟಾಂಗ್ ತರಹ ಕಾಣುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.